ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನಾಂಕ 11ನೇ ಏಪ್ರಿಲ್ 2025ರಂದು ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಕೂಡ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂತಹ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೆಲೆಕ್ಷನ್ ಆದಂತಹ ಪರಿಶಿಷ್ಟ ಪಂಗಡದ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಇಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳ ಸೀಟು ಹಂಚಿಕೆ ಆಗಿರುತ್ತದೆ. ಇಲ್ಲಿ 6ನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಅಂದರೆ ಅವರ ಇಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಹಾಗೂ ಅವರು ದಾಖಲಿಸಿರುವ ಇಚ್ಛೆ ಅಥವಾ ಆಯ್ಕೆಗಳ ಆಧಾರದ ಮೇಲೆ ಮತ್ತು ಸರ್ಕಾರದ ಮೀಸಲಾತಿ ಅನುಸಾರ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ನಿನ್ನೆ ಪ್ರಕಟಿಸಲಾಗಿದೆ. ಇಲ್ಲಿ ಈ ವಿದ್ಯಾರ್ಥಿಗಳು ದಿನಾಂಕ 16ನೇ ಏಪ್ರಿಲ್ 2025ರವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಹಾಗಾದರೆ ಈ ಶಾಲೆಗಳಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡೋದಾದರೆ, ಅಂದರೆ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಈ ಮೊದಲ ಸುತ್ತಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಎನ್ನುವುದನ್ನು ನೋಡುವುದಾದರೆ, ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಇಲ್ಲಿ ವಿದ್ಯಾರ್ಥಿಗಳು ಪಡೆದಿರುವಂತಹ ಕನಿಷ್ಠ ರ್ಯಾಂಕಿಂಗ್ ಹಾಗೂ ಅವರ ಕಾಸ್ಟು ಮತ್ತು ಅವರ ವಿಶೇಷ ವರ್ಗದ ಆಧಾರದ ಮೇಲೆ ಇಲ್ಲಿ ನಾನು ಈ ಕಟ್ ಆಫ್ ಮಾರ್ಕ್ಸನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲನೆಯದಾಗಿ ಇಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರುವ 12 ಏಕಲವ್ಯ ಮಾದರಿ ವಸತಿ ಶಾಲೆಗಳ ಸಂಪೂರ್ಣ ಕಟ್ ಆಫ್ ಮಾರ್ಕ್ಸನ್ನು ನಾನು ನಿಮಗೆ ಪ್ರೆಡಿಕ್ಟ್ ಮಾಡಿ ನೀಡ್ತಾ ಇದ್ದೀನಿ. ಅಂದರೆ ಅವರು ಪಡೆದಂತಹ ಕನಿಷ್ಠ ಅಂಕಗಳು ಮತ್ತು ಅವರ ರ್ಯಾಂಕಿಂಗನ್ನು ನೀಡಿ ಅದರ ಆಧಾರದ ಮೇಲೆ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಜಿಲ್ಲೆ ಚಿಕ್ಕಮಗಳೂರು. ಇಲ್ಲಿ ಪರಿಶಿಷ್ಟ ಪಂಗಡದ ಇಲ್ಲಿ ವಸತಿ ಶಾಲೆ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದಂಥ ಕನಿಷ್ಠ ಅಂಕಗಳು ಇಲ್ಲಿ ಬಾಲಕ 78, ಬಾಲಕಿ 76, ವಿಶೇಷ ವರ್ಗದ ಬಾಲಕ 48, ವಿಶೇಷ ವರ್ಗದ ಬಾಲಕಿ 58. ಇನ್ನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 76 ಅಂಕಗಳು, ಬಾಲಕಿ 78, ವಿಶೇಷ ವರ್ಗದ ಬಾಲಕ 24 ಮತ್ತು ಬಾಲಕಿ 5 ಅಂಕಗಳು. ಇನ್ನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿ ಬಾಲಕ 85 ಅಂಕಗಳನ್ನು, ಬಾಲಕಿ 70 ಅಂಕಗಳನ್ನು. ಇನ್ನು ವಿಶೇಷ ವರ್ಗದ ಬಾಲಕ 35 ಅಂಕಗಳನ್ನು ಮತ್ತು ಬಾಲಕಿ 41 ಅಂಕಗಳನ್ನು. ಇನ್ನು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 79 ಅಂಕಗಳನ್ನು ಮತ್ತು ಬಾಲಕಿ 79 ಅಂಕಗಳನ್ನು. ಇನ್ನು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕ 31, ಬಾಲಕಿ 42. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ಏಕಲವ್ಯ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿ ಕನಿಷ್ಠ ಅಂಕಗಳು ಎಷ್ಟು ಪಡ್ಕೊಂಡಿದ್ದಾರೆ ಅಂದರೆ 79 ಅಂಕಗಳನ್ನು, ಬಾಲಕಿ 78. ಇನ್ನು ವಿಶೇಷ ವರ್ಗದ ಬಾಲಕ 6 ಮತ್ತು ಬಾಲಕಿ 7. ಇನ್ನು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 74 ಅಂಕಗಳನ್ನು, ಬಾಲಕಿ 74 ಅಂಕಗಳನ್ನು. ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ 36 ಮತ್ತು ಬಾಲಕಿ 29. ಇನ್ನು ಚಿತ್ರದುರ್ಗದಲ್ಲಿರುವಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಆಯ್ಕೆಯಾದಂತಹ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಇಲ್ಲಿ ಬಾಲಕ 79, ಬಾಲಕಿ 77 ಮತ್ತು ವಿಶೇಷ ವರ್ಗದ ಬಾಲಕ 22, ಬಾಲಕಿ 5. ಇನ್ನು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 76 ಅಂಕಗಳು, ಬಾಲಕಿ 75, ವಿಶೇಷ ವರ್ಗದ ಬಾಲಕ 33, ಬಾಲಕಿ 37. ಇನ್ನು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬಾಲಕ 74, ಬಾಲಕಿ 72 ಹಾಗೂ ವಿಶೇಷ ವರ್ಗದ ಬಾಲಕರು 64 ಮತ್ತು ಬಾಲಕಿ 62. ಇನ್ನು ಕೋಲಾರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿ 76 ಅಂಕಗಳನ್ನು, ಬಾಲಕಿ 74 ಮತ್ತು ಇಲ್ಲಿ ವಿಶೇಷ ವರ್ಗದ ಬಾಲಕ 9 ಅಂಕಗಳನ್ನು ಮತ್ತು ಬಾಲಕಿ 27 ಅಂಕಗಳನ್ನು. ಇನ್ನು ಚಾಮರಾಜನಗರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 74 ಅಂಕಗಳನ್ನು, ಬಾಲಕಿ 72 ಅಂಕಗಳನ್ನು ಹಾಗೂ ವಿಶೇಷ ವರ್ಗದ ಬಾಲಕ 61, ಬಾಲಕಿ 60. ಇನ್ನು ಕೊನೆಯದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ವರ್ಗಕ್ಕೆ 30 ಅಂಕಗಳನ್ನು ಮತ್ತು ಬಾಲಕಿ 22. ಇನ್ನು ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 79 ಅಂಕಗಳನ್ನು ಬಾಲಕ ಮತ್ತು ಬಾಲಕಿಯವರು ಪಡೆದುಕೊಂಡಿರ್ತಾರೆ. ಇಲ್ಲಿ ಇವರು ಪಡೆದುಕೊಂಡಿರುವಂಥ ಕಟ್ ಆಫ್ ಮಾರ್ಕ್ಸ್ಗಳು ಇವು ಸರ್ಕಾರದ ಮಟ್ಟದಲ್ಲಿ ಬಿಟ್ಟಿರುವುದಲ್ಲ ಮಾಹಿತಿ. ಆದರೆ ನಾನು ಇವರು ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳಿದಾರಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವರು ಪಡೆದಿರುವಂತಹ ಕನಿಷ್ಠ ಅಂಕಗಳು, ಈ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಯಾರ್ಯಾರು ಕನಿಷ್ಠ ಅಂಕ ಪಡೆದು ಸೆಲೆಕ್ಟ್ ಆಗಿದ್ದಾರೆ ಅವರ ಇಲ್ಲಿ ಕಾಸ್ಟ್ ಮತ್ತು ಅವರ ಶಾಲಾವಾರು ಆದ್ಯತೆ ಮತ್ತು ಅವರ ಮೀಸಲಾತಿ ಹಾಗೂ ಅವರ ರ್ಯಾಂಕಿಂಗ್ ಆಧಾರದ ಮೇಲೆ ಇಲ್ಲಿ ಈ ಲಿಸ್ಟ್ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಿರುತ್ತಾರೆ. ತಾವು ಕೂಡ ಇಲ್ಲಿ ವೆಬ್ಸೈಟ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ವೆಬ್ಸೈಟ್ನಲ್ಲಿ ಅವರ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಮತ್ತು ಅವರು ಪಡೆದ ಅಂಕಗಳು ಹಾಗೂ ಮೆರಿಟ್ ಪಟ್ಟಿಯನ್ನು ತಾವು ವೀಕ್ಷಿಸಿ ತಾವು ಕೂಡ ಈ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ ಇದ್ದೀನಿ.